ವೆಲ್ಕಮ್ ಟು ಮೋನಿಸ್ ಹೋಮ್ ಡೈರಿ. ತುಂಬ ದಿನ ಆದಮೇಲೆ ನಾನು ಮತ್ತೆ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ. ಲಾಸ್ಟು ನಮ್ಮ ಊರಿಂದು ಯಕ್ಷಗಾನದ ವಿಡಿಯೋ ಆದಮೇಲೆ ನಾನು ನಿಮಗೆ ಸಿಕ್ಕೇ ಇಲ್ಲ. ಹೌದು, ಇವತ್ತು ಸಂಡೇ. ಅನ್ಫಾರ್ಚುನೇಟ್ಲಿ ಐ ಆಮ್ ವೆಜಿಟೇರಿಯನ್ ಟುಡೇ. ಅಂದರೆ ನಾನು ಕಾರ್ಯಸಿದ್ಧಿ ಆಂಜನೇಯಂಗೆ ಕಾಯಿ ಕಟ್ಟಿದ್ದೀನಿ. ಇನ್ನು 3 ದಿನ ವ್ರತ ಇದೆ. ಅದಾದಮೇಲೆ ದೆನ್ ಐ ವಿಲ್ ಬಿ ಈಟಿಂಗ್ ನಾನ್ ವೆಜ್ ಅಗೇನ್. ಸೊ ಇವತ್ತು ಏನಂದರೆ ಅಡುಗೆ ಮಾಡೋಣ. ಏನು ಮಾಡೋದು ಅಂತ ಅಂದ್ಬಿಟ್ಟು ನಾನು ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ತೀನಿ. ಅಪ್ಪ ಅಮ್ಮ ಒಂದು ಫಂಕ್ಷನಿಗೆ ಹೋಗಿದ್ದಾರೆ. ನಾನು ಯಾಕೆ ಹೋಗಿಲ್ಲ ಅಂತಂದರೆ ಐ ಆಮ್ ಟ್ರೈಂಗ್ ಟು ಕಂಟ್ರೋಲ್ ಮೈ ಫುಡ್ ನಾವು. ಅಂದರೆ ಐ ಆಮ್ ಆನ್ ಬ್ಯಾಲೆನ್ಸ್ ಡೇಟ್. ನಾನು ಅಲ್ಲಿ ಹೋದರೆ ಮತ್ತೆ ಎಲ್ಲ ಕ್ರ್ಯಾಶ್ ಆಗುತ್ತೆ ಅಂತ ಅಂದ್ಬಿಟ್ಟು ಐ ಡಿಡ್ ನಾಟ್ ಗೋ. ದೇ ಆರ್ ಆ್ಯಕ್ಚುಲಿ ವೆರಿ ಕ್ಲೋಸ್ ಒನ್ಸ್ ಫಾರ್ ಅಸ್. ನನಗೂ ಅವ್ರು ಆ್ಯಕ್ಚುಲಿ ತುಂಬ ಪರ್ಸ್ನಲ್ ಆಗಿನೇ ಇನ್ವೈಟ್ ಮಾಡಿದರು. ಬಟ್ ಗೊತ್ತಿಲ್ಲ, ನಾನು ಹೋಗಿಲ್ಲ, ಅವ್ರು ಏನು ಅಂದ್ಕೊಳ್ತಾರೋ. ಸ್ವಲ್ಪ ಐ ಹ್ಯಾವ್ ಲರ್ನ್ ಟು ಸೇ ನೋ ಆ್ಯಂಡ್ think of myself now. It is high time. I should prepare something nice, nutritious and ಟೇಸ್ಟಿ ಆಲ್ಸೋ. ಇವಾಗ ಏನು ಮಾಡೋದು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಮನೇಲಿ ಸ್ವಲ್ಪ ಕ್ಯಾಪ್ಸಿಕಮ್ ಇತ್ತು. ಐ ಹ್ಯಾಡ್ ಆರ್ಡರ್ಡ್ ಮಶ್ರೂಮ್ ವಿತ್ ಪನ್ನೀರ್. ಏನಾದರೂ ಒಂದು ಯುನೀಕ್ ಆಗಿ ಮಾಡೋಣ ಅಂತ ಅಂದ್ಬಿಟ್ಟು ಯೋಚನೆ ಮಾಡಿದೆ. ಸೊ ಐ ಆಮ್ ಪ್ಲಾನಿಂಗ್ ಟು ಪ್ರಿಪೇರ್ ಫ್ಲೇವರ್ಡ್ ರೈಸ್ ವಿತ್ ಕ್ರೀಮಿ ಹೈ ಪ್ರೋಟೀನ್ ಮಶ್ರೂಮ್. ಹೇಗೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಫಸ್ಟಿಗೆ ಏನಂದರೆ ಐ ಹ್ಯಾವ್ ಗಾಟ್ ಸಮ್ ಬೆಲ್ ಪೆಪ್ಪರ್ಸ್. ಹೋಮ್ ಮನೇಲಿ ಇದೆ, ಮೊನ್ನೆ ಯಾವತ್ತು ಆರ್ಡ್ರ್ ಮಾಡಿದ್ದು. ಇಲ್ಲಿದೆ ಮಶ್ರೂಮ್ ಇದೆ. ಆಮೇಲೆ ಐ ಹ್ಯಾವ್ ಒನ್ ಬ್ರಿಂಜಾಲ್ ಎಗ್ ಪ್ಲಾಂಟ್ ಆಸ್ ವೆಲ್. ಇದನ್ನೆಲ್ಲ ಯೂಸ್ ಮಾಡಿಕೊಂಡು ಐ ಪ್ರಿಪೇರ್ ಒನ್ ನೈಸ್ ನ್ಯೂಟ್ರಿಷಿಯಸ್ ಬೌಲ್. ಅದನ್ನ ನೋಡೋಣ ಹೇಗೆ ಮಾಡೋದಂತ. ಓಕೆ, ಇದು ಬೆಲ್ ಪೆಪ್ಪರ್ಸ್ನ ಕಟ್ ಮಾಡ್ಕೊಂಡಾಯ್ತು. ಇವಾಗ ಮಶ್ರೂಮ್ಸ್ ತೊಗೊಳ್ತಾ ಇದ್ದೀನಿ. ಎಷ್ಟು ಬೇಕೋ ಅಷ್ಟು ತಗೊಳ್ತೀನಿ. ನೀಟಾಗಿ ವಾಶ್ ಮಾಡಿಕೊಂಡು ಯಾವ ಶೇಪಿಗೆ ಬೇಕೋ ಹಾಗೆ ಕಟ್ ಮಾಡ್ಕೊಳ್ತೀನಿ. ಐ ಲವ್ ಮಶ್ರೂಮ್ಸ್. ನಾನು ಎಷ್ಟಾದ್ರೂ ತಿಂತೀನಿ. ಬಟ್ ದ ಥಿಂಗ್ ಈಸ್ ಶಿಟ್, ಐ ಡೋಂಟ್ ಲೈಕ್ ಪನ್ನೀರ್. ಐ ಹೇಟ್ ಪನ್ನೀರ್. ಓಕೆ, ಇಲ್ಲಿ ನೋಡಿ ಮಶ್ರೂಮ್ಸು ಮತ್ತು ಬೆಲ್ ಪೆಪ್ಪರ್ಸ್ನ ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮಶ್ರೂಮ್ಸ್ ಈಗ ಅಲ್ಲಿ ಜಾಸ್ತಿ ಥರ ಕಾಣಿಸ್ತಿದೆ, ಬಟ್ ಒನ್ಸ್ ಇಟ್ ಇಸ್ ಕುಕ್ಡ್ ಅದು ಫುಲ್ ಶ್ರಿಂಕ್ ಆಗಿ ಹೋಗುತ್ತೆ. ಇವಾಗ ನೆಕ್ಸ್ಟ್ ಸ್ಟೆಪ್ಪು ಮಾಡೋಣ. ಓಕೆ, ನಮ್ಮ ಸಾಸ್ಗೆ ಇವಾಗ ನಾವು ಬೆಲ್ ಪೆಪ್ಪರ್ಸ್ ಆ್ಯಂಡ್ ಮಶ್ರೂಮ್ನ ಕಟ್ ಮಾಡ್ಕೊಂಡಾಯ್ತು. ಫಾರ್ ದ ಮೇನ್ ಬೇಸ್ ಇವಾಗ ಗ್ರೈಂಡ್ ಮಾಡ್ಕೋಬೇಕು. ಒಂದು ಮಿಕ್ಸಿ ಜಾರ್ಗೆ ಐ ಆಮ್ ಟೇಕಿಂಗ್ ಪನ್ನೀರ್ ನಾವು. Paneer is because of protein and also for the creamy texture. Instead of using maida and all, this is the best alternative. So as per my diet, I have to consume ಬೆಳಗ್ಗೆ ಒಂದು 50 grams and ಪನ್ನೀರ್. I'm telling ಪನ್ನೀರ್ ಬೆಳಗ್ಗೆ 50 grams, ಆಮೇಲೆ ನೈಟ್ 60 grams. ಸೊ ಬೆಳಗ್ಗೆದು ನಾನು ಕನ್ಸ್ಯೂಮ್ ಮಾಡಿ ಆಗಿದೆ. ಸೊ ಇವಾಗ ಇದು ಎಷ್ಟು ಗ್ರಾಮ್ಸ್ ಇದೆ ನೋಡೋಣ. ಓಕೆ, ಇಟ್ಸ್ ಆಲ್ಮೋಸ್ಟ್ 50 grams. ದಿಸ್ ಇಸ್ ಓಕೆ. ಇದಕ್ಕೆ ಐ ಆಮ್ ಆ್ಯಡಿಂಗ್ 2 garlic cloves ಫಾರ್ ದ ಟೇಸ್ಟ್. ಆಮೇಲೆ 1 ಗ್ರೀನ್ ಚಿಲ್ಲಿ ಹಾಕ್ತಾ ಇದ್ದೀನಿ. ಇದನ್ನು ನೀರು ಹಾಕ್ಬಿಟ್ಟು ಚೆನ್ನಾಗಿ ಸ್ಮೂತ್ ಪೇಸ್ಟಿಗೆ ಗ್ರೈಂಡ್ ಮಾಡ್ಕೋತೀನಿ. ಓಕೆ, ಇದು ಬ್ಲೆಂಡ್ ಮಾಡ್ಕೊಂಡಿದ್ದೀನಿ. ಏನೋ ಈ ಗಾರ್ಲಿಕ್ ಫ್ಲೇವರ್ ಸಖತ್ತಾಗಿ ಬರ್ತಾ ಇದೆ. ಓಕೆ, ಇವಾಗ ವೆಜಿಟೇಬಲ್ಸ್ನ ಸಾಟೆ ಮಾಡಿಕೊಂಡು then we'll add this paste and make our sauce. Okay, pan ಇಟ್ಕೊಂಡಿದ್ದೀನಿ ಇವಾಗ. ವೆರಿ ಲಿಟಲ್ ಆಯಿಲ್, ಜಸ್ಟ್ ಫ್ಯೂ ಡ್ರಾಪ್ಸ್ ಅಷ್ಟೇ. ಓಕೆ, ಇವಾಗ ಬೆಲ್ ಪೆಪ್ಪರ್ಸ್ ಹಾಕೋಣ. ಇದು ಬೆಲ್ ಪೆಪ್ಪರ್ಸ್ ಏನಂದರೆ ಇದರದ್ದೇ ಒಂದು ಡಿಫ್ರೆಂಟ್ ಫ್ಲೇವರ್ ಇರುತ್ತೆ. ಆ್ಯಂಡ್ ಆಲ್ಸೋ ಐ ವಾಂಟ್ ದ ಕ್ರಂಚ್ ಟು ರಿಮೈನ್ ಆಗುತ್ತೆ. ನನಗೆ ತುಂಬ ಅದು ಬೆಂದು ಮಷಿ ಫೀಲ್ ಬರಬಾರ್ದು. ಐ ವಾಂಟ್ ದ ಕ್ರಂಚ್ ಟು ರಿಮೈನ್. ಈಗ ಮಶ್ರೂಮ್ ಹಾಕ್ಕೊಳ್ತೀನಿ. ಎಸ್, ಆ್ಯಕ್ಚುಲಿ ಇದಕ್ಕೆ ಏನು ನೀರು ಹಾಕೋದು ಏನು ಬೇಡ. ಬಿಕಾಸ್ ಏನಂದರೆ ಮಶ್ರೂಮೇ ನೀರು ಬಿಟ್ಕೊಬಿಡುತ್ತೆ.
ನಾರ್ಮಲಿ ಮಶ್ರೂಮ್ ಕರಿ ಇಲ್ಲ ಮಶ್ರೂಮ್ ಡ್ರೈ ಏನಾದರೂ ಮಾಡಬೇಕಂದ್ರೂ ಕೂಡ ನಾವು ನೀರು ಹಾಕಲ್ಲ, ಅದೇ ನೀರು ಬಿಟ್ಕೊಳುತ್ತೆ. ಅದನ್ನ ಆಮೇಲೆ ಡ್ರೈ ಮಾಡೋಕ್ಕೆ ತುಂಬ ಟೈಮ್ ಬೇಕು. ಸೊ ಐ ಲೆಟ್ ದಿಸ್ ಕುಕ್ ಲೈಕ್ ದಿಸ್ ಓನ್ಲಿ. ಇವಾಗ ಸಾಲ್ಟ್ ಆ್ಯಡ್ ಮಾಡ್ತಾ ಇದ್ದೀನಿ, ವೆಜ್ಜಿಸ್ಗೂ ಅಷ್ಟೇ, ಇನ್ಕ್ಲೂಡಿಂಗ್ ದ ಸಾಸ್ ಆಲ್ಸೋ ಸ್ವಲ್ಪ ಹಾಕಿದ್ದೀನಿ, ಆಮೇಲೆ ನೋಡ್ಕೊಂಡು ಹಾಕಿದ್ರಾಯಿತು. ವೆಜ್ಜೀಸ್ ಮಾತ್ರ ಒಂದು ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕೋಣ, ಬ್ಲಾಂಡ್ ಟೇಸ್ಟ್ ಬರಬಾರ್ದಲ್ಲ, ಅದಕ್ಕೆ ಓನ್ಲಿ ಫಾರ್ ದ ವೆಜ್ಜೀಸ್. ಸಾಸಿಗೆ ಆಲ್ರೆಡಿ ಇದು ಚಿಲ್ಲಿ ಹಾಕಾಗಿದೆ. ಐ ಡೋಂಟ್ ವಾಂಟ್ ಇಟ್ ಟು ಬಿ ಟೂ ಸ್ಪೈಸಿ ಆಲ್ಸೋ. ಆಗಲೇ ಹೇಳ್ದಂಗೆ ಇಲ್ಲಿ ಇದು ಮಶ್ರೂಮ್ ಆಲ್ರೆಡಿ ನೀರು ಬಿಟ್ಕೊಡೋಕ್ಕೆ ಸ್ಟಾರ್ಟ್ ಆಗಿದೆ. ಹೌದು, ಓಕೆ, ಇದು ಕುಕ್ ಆಗಲಿ. ನಾನು ನೆಕ್ಸ್ಟು ಇದಕ್ಕೆ ರೈಸ್ಗೆ ಮತ್ತು ಬ್ರಿಂಜಾಲ್ಗೆ ರೆಡಿ ಮಾಡ್ಕೊಳ್ತೀನಿ. ಓಕೆ, ನೆಕ್ಸ್ಟ್ ಏನಂದರೆ ಎಗ್ ಪ್ಲಾಂಟದು 1-2 ಸ್ಲೈಸಸ್ ಮಾಡಿ ಫ್ರೈ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ಖಾರ ತಿನ್ಬೇಕು ಅನಿಸ್ತಾ ಇದೆ. ಇವಾಗ ಈ ಎಡ್ಜಸ್ನ ಕಟ್ ಮಾಡಿ ಬಿಸಾಕ್ತೀನಿ. ಜಾಸ್ತಿ ಇಲ್ಲ, ಐ ಜಸ್ಟ್ ಟೇಕ್ 2 ಸ್ಲೈಸಸ್. ಎಸ್, ಮಿಕ್ಕಿದ್ದು ಹಾಗೆ ಫ್ರಿಡ್ಜಲ್ಲಿ ಇಡ್ತೀನಿ. ಈ 2 ಸ್ಲೈಸಸ್ಗೆ ಜಸ್ಟ್ ಮಸಾಲ ಹಾಕ್ಬಿಟ್ಟು ಐ ಜಸ್ಟ್ ಶಾಲೋ. ಓಕೆ, ಇಲ್ಲಿ ಇದು ಮಶ್ರೂಮ್ ಆಲ್ಮೋಸ್ಟ್ ಕುಕ್ ಆಗಿದೆ. ಈಗ ಪನ್ನೀರ್ದು ಮಿಕ್ಸರ್ನ ಆ್ಯಡ್ ಮಾಡ್ತೀನಿ. ಮಿಕ್ಸ್ಚರ್ ಹಾಕಿದೆ ಆ್ಯಂಡ್ ಸ್ವಲ್ಪ ನೀರು ಕೂಡ ಹಾಕಿದೆ, ಯಾಕಂದರೆ ಇದು ಗಟ್ಟಿ ಆಗುತ್ತೆ ನೆಕ್ಸ್ಟು. ಅದಕ್ಕೆ ಇದನ್ನ ಹೀಗೆ ಬಿಡ್ತೀನಿ, ನಿಧಾನಕ್ಕೆ ಅದ್ರ ಪಾಡಿಗೆ ಅದು ಬೇಯಲಿ. ಐ ವಿಲ್ ಪ್ರಿಪೇರ್ ಫಾರ್ ನೆಕ್ಸ್ಟ್. ಸ್ವಲ್ಪ ಸಾಲ್ಟ್, ಸ್ವಲ್ಪ ಚಿಲ್ಲಿ ಪೌಡರ್, ಖಾರ ಇದೆ ಅನಿಸುತ್ತೆ, ನೋಡ್ಕೊಂಡು ಹಾಕ್ತೀನಿ. ಓಕೆ, ಓಕೆ, ಚೆನ್ನಾಗಿ ಬಾಯ್ಲ್ ಆಗ್ತಿದೆ. ಅಟ್ ದಿಸ್ ಟೈಮ್ ನಾನಿವಾಗ ಇಲ್ಲಿ 1 ಚೀಸ್ ಸ್ಲೈಸ್ ಆ್ಯಡ್ ಮಾಡ್ತಾ ಇದ್ದೀನಿ. ಚೀಸ್ ಇಸ್ ಆ್ಯಕ್ಚುಲಿ ಗುಡ್ ಫ್ಯಾಟ್, ಚೀಸ್ ಇಟ್ ನಾಟ್ ಬ್ಯಾಡ್, ಬಟ್ ಏನಂದರೆ ದ ಅಮೌಂಟ್ ಆಫ್ ಚೀಸ್ ಯು ಕನ್ಸ್ಯೂಮ್ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಒನ್ಸ್ ಇನ್ ಅ ವೈಲ್ ಆ್ಯಕ್ಚುಲಿ ಇಟ್ ಈಸ್ ಗುಡ್, ಯು ಕ್ಯಾನ್ ಹ್ಯಾವ್ ಎವ್ರಿ ಡೇ ಆಲ್ಸೋ, ಬಟ್ ಇಟ್ ಶುಡ್ ಬಿ ಲಿಮಿಟೆಡ್. ಆ ಥರ 1 ಚೀಸ್ ಸ್ಲೈಸ್ ನಾನಿಲ್ಲಿ ಆ್ಯಡ್ ಮಾಡಿದ್ದೀನಿ ಅಷ್ಟೇ. ಇದು ಇವಾಗ ಒಂದು ಥಿಕ್ ಕನ್ಸಿಸ್ಟೆನ್ಸಿಗೆ ಬಂದಮೇಲೆ ದಿಸ್ ವಿಲ್ ಬಿ ಡನ್. ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಕ್ತಾಯಿದ್ದೀನಿ ಜಸ್ಟ್ ಫಾರ್ ದ ಕಲರ್. ಗೈಸ್, ನಾನು ಸಾಲ್ಟ್ ಟೆಸ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ತಗೊಂಡು ತಿಂದೆ. ವಾವ್, ಸಖತ್ತಾಗಿ ಟೇಸ್ಟ್ ಆಗ್ತಾಯಿತ್ತು ಮಾತ್ರ. ದಿಸ್ ಇಸ್ ಡನ್ ನೌ. ನಾನು ಇದನ್ನ ಹೀಗೆ ಬಿಡ್ತೀನಿ, ಏನೂ ಮಾಡಲ್ಲ. ವೈಲ್ ಸರ್ವಿಂಗ್ ಬೌಲ್ಗೆ ಹಾಕ್ಕೊಳ್ತೀನಿ. ಇವಾಗ ನಾನು ಆಗಲೇ ಮ್ಯಾರಿನೇಟ್ ಮಾಡಿದ್ದ ಬ್ರಿಂಜಾಲ್ ಪೀಸಸ್ನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋ ಆಯಿಲ್, ಜಸ್ಟ್ ಹಾಗೇನೆ. or maybe ಒಂದು 3-4 minutes on each side, that will be good. ಓಕೆ, ಟರ್ನ್ ಮಾಡಿ ಆಯಿತು. ಐ ಆಮ್ ಜಸ್ಟ್ ಚೆಕ್ಕಿಂಗ್ ಬೇಯ್ತಾ ಇದೆಯಾ ಅಂತ. ಹಾಂ, ಸಾಫ್ಟ್ ಆಗಿದೆ. ಇನ್ನೊಂದು 2 minutes ಇಟ್ ವಿಲ್ ಬಿ ಡನ್. ಓಕೆ, ಇವಾಗ ಬ್ರಿಂಜಾಲ್ ಆಗಿದೆ. ನಾನು ಒಂದು ಟಿಪ್ ಕೊಡ್ತೀನಿ, ಟ್ರಿಕ್ಕಾ ಏನೋ ಇದು ನನಗೆ ಗೊತ್ತಿಲ್ಲ. ಸಮ್ ಟೈಮ್ ಆಗೋ ಅಮ್ಮ ಹೋಗೋಕ್ಕೂ ಮುಂಚೆ ಪನ್ನೀರ್ ಮಾಡಿಟ್ಟು ಹೋಗಿದ್ರು ನೈಟ್ ಡಿನ್ನರ್ಗೆ ಅಂತ ಅಂದ್ಬಿಟ್ಟು, ಅದನ್ನ ನಾನು ಇನ್ನೊಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡಿಬಿಟ್ಟು ಸೇಮ್ ಕಡಾಯಿಯಲ್ಲಿ ಐ ಆಮ್ ನಾಟ್ ಆ್ಯಡಿಂಗ್ ಎನಿ ಆಯಿಲ್ ಆರ್ ಎನಿಥಿಂಗ್, ಏನೂ ಆ್ಯಡ್ ಮಾಡ್ತಾ ಇಲ್ಲ. ಬಿಕಾಸ್ ಅದರಲ್ಲೇ ಲೆಫ್ಟ್ ಓವರ್ ಮಸಾಲ ಆ್ಯಂಡ್ ಲಿಟಲ್ ಬಿಟ್ ಆಫ್ ಗೀ ಇದೆ. ಸೊ ಇದಕ್ಕೆ ನಾನು ರೈಸ್ ಹಾಕಿಬಿಟ್ಟು ಐ ವಿಲ್ ಟಾಸ್ ಇಟ್ ಫಾರ್ ದ ಫ್ಲೇವರ್. ಮಾಡಬೇಕಾಗತ್ತೆ, ಈ ಏನು ಜುಗಾಡೆಲ್ಲ ಮಾಡಲೇಬೇಕಾಗುತ್ತೆ. ಸೊ ಇಲ್ಲಿ ನಾನು 150 grams ಆಫ್ ರೈಸ್ ತೊಗೊಂಡಿದ್ದೀನಿ ಆ್ಯಸ್ ಪರ್ ಮೈ ಕ್ಯಾಲರಿ ಇಂಟೇಕ್. ನಿಮಗೆ ನೀವೆಷ್ಟು ಬೇಕೋ ಅಷ್ಟು ತೊಗೋಬೋದು. ಸೊ ನನ್ನ ಮೀಲ್ ಇವಾಗ ರೆಡಿಯಾಗಿದೆ, ರೈಸ್ ಕೂಡ ಆಯಿತು. ಸ್ವಲ್ಪ ಫ್ರೆಶ್ನೆಸ್ಗೆ ಕೊರಿಯಾಂಡರ್ ಆ್ಯಡ್ ಮಾಡ್ತೀನಿ. ಆ್ಯಡ್ ಮಾಡಿಬಿಟ್ಟು ಅಲ್ಲಿ ಗಿವ್ ಇಟ್ ಅ ನೈಸ್ ಮಿಕ್ಸ್ ಅಷ್ಟೇ.
ಇಟ್ ಈಸ್ ಓ ಮೈ ಗಾಡ್, ಇಟ್ ಸ್ಮೆಲ್ ಸೋ ಡಿಲಿಷಿಯಸ್. ನಾನಿವಾಗ ಇದನ್ನೆಲ್ಲ ಪ್ಲೇಟಿಂಗ್ ಮಾಡಿಕೊಂಡು ತೋರಿಸ್ತೀನಿ ಹೇಗೆ ಕಾಣಿಸ್ತಿದೆ ಅಂತ. ಸೊ ಗಾಯ್ಸ್, ದಿಸ್ ಇಸ್ ಹೌ ಮೈ ಲಂಚ್ ಲುಕ್ಸ್ ಲೈಕ್. ರೆಸ್ಟೋರೆಂಟ್ ಸ್ಟೈಲ್ ಥರನೇ ಇಲ್ವಾ ನೋಡೋಕ್ಕೆ? ಆ್ಯಂಡ್ ಐ ಹೋಪ್ ಇಟ್ ಟೇಸ್ಟ್ ಲೈಕ್ ದ್ಯಾಟ್. ಇಟ್ ಈಸ್ ಸೋ ಟೆಂಪ್ಟಿಂಗ್ ಆ್ಯಂಡ್ ಇಟ್ ಸ್ಮೆಲ್ಸ್ ಡಿಲಿಷಿಯಸ್. ವಾವ್. ಟ್ರೈ ಮಾಡೋಣ ಹೇಗಿದೆ ಅಂತ. ಎರಡು ಮಿಕ್ಸ್ ಮಾಡಿಕೊಂಡು ಓ ವಾವ್, ಇಟ್ ಈಸ್ ಸೋ ಕ್ರೀಮಿ, ವೆರಿ ನೈಸ್. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಎಷ್ಟು ಚೆನ್ನಾಗಿ ಬರುತ್ತಂತ ಅಂದ್ಬಿಟ್ಟು. ಏನು ಹೇಳ್ಬೋದು, ಇಟ್ ಡಸಂಟ್ ಲುಕ್ ಲೈಕ್ ಏನೋ ಒಂದು ಬ್ಯಾಲೆನ್ಸ್ಡ್ ಡಯಟ್ ಫುಡ್, ನ್ಯೂಟ್ರಿಷಿಯಸ್ ಫುಡ್ ಅಂತ ಅನ್ಸಲ್ಲ. ಇಟ್ ಲುಕ್ಸ್ ಲೈಕ್ ಪ್ರಾಪರ್ ರೆಸ್ಟೋರೆಂಟ್ ಸ್ಟೈಲ್ ಡಿಶ್ ಅಂತ ಅಂದ್ಬಿಟ್ಟು. ವಾವ್, ಪರವಾಗಿಲ್ಲ. ಸುಮ್ಮನೆ ಏನೋ ಒಂದು ಐಡಿಯಾ ಕೊಟ್ಕೊಂಡು ಮಾಡಿದ್ದು ನಾನು. ಪ್ಲೀಸ್ ಟ್ರೈ. ತುಂಬ ಚೆನ್ನಾಗಿದೆ. ಆ್ಯಂಡ್ ಐ ಆಮ್ ಸೋ ಹಂಗ್ರಿ. ಐ ವಾಂಟ್ ಟು ಫಿನಿಶ್ ದಿಸ್ ಸೂನ್. ಓಕೆ, ಸೊ ದಿಸ್ ಇಸ್ ಆಲ್ ಫಾರ್ ಟುಡೇ. ನಾನು ಈ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡಬೇಕಂತ ಅಂದ್ಕೊಂಡಿದ್ದೆ. ಸೊ ಐ ಜಸ್ಟ್ ಕುಕ್ ಅಲಾಂಗ್ ವಿತ್ ಯು ಗೈಸ್. ಟ್ರೈ ಮಾಡಿ, ಕಮೆಂಟ್ ಸೆಕ್ಷನ್ ಹೇಳಿ ಚೆನ್ನಾಗಿದ್ರೆ ಹೇಗಿದೆ ಅಂತ ಅಂದ್ಬಿಟ್ಟು. ನೋಡೋಣ, ಐ ವಿಲ್ ಟ್ರೈ ಟು ಅಪ್ಲೋಡ್ ಮೋರ್ ಕುಕಿಂಗ್ ವಿಡಿಯೋಸ್. ಎಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ಗೆ. ಹಾಗೆ ಎಲ್ಲರಿಗೂ ಶೇರ್ ಮಾಡಿ. ಐ ಆಮ್ ಹಂಗ್ರಿ. ಐ ವಾಂಟ್ ಟು ಫಿನಿಶ್ ದಿಸ್. ಬಾಯ್ ಬಾಯ್.